Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 31 verse 13. I hear many enemies whispering, terror is all around me. They are making plans against me, plotting to kill me. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 31:13 ವಚನ. ಅನೇಕರು ನನ್ನ ಪ್ರಾಣ ತೆಗೆಯಬೇಕೆಂದು ಒಳಸಂಚು ಮಾಡುತ್ತಿದ್ದಾರೆ. ಅವರು ಪಿಸುಗುಟ್ಟುವ ಮಾತುಗಳು ನನ್ನ ಕಿವಿಗೆ ಬಿದ್ದವೆ. ಎಲ್ಲ ಕಡೆಯಲ್ಲಿಯೂ ನನಗೆ ಭೀತಿ ಉಂಟಾಗಿದೆ. ಇಂದಿನ ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಕುರಿತು ಬರೆದಿರ್ತಕ್ಕಂಥ ವಾಕ್ಯವನ್ನು ನಾವು ನೋಡ್ತಾ ಇದ್ದೇವೆ. ಅನೇಕರು ನನ್ನ ಪ್ರಾಣ ತೆಗೆಯಬೇಕೆಂದು ಒಳಸಂಚು ಮಾಡುತ್ತಿದ್ದಾರೆ ಎಂಬುದಾಗಿ. ಇದಕ್ಕೆ ಆಧಾರವಾಗಿ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 1ನೇ ವಚನದಲ್ಲಿ, ಬೆಳಗಾಗಲು ಎಲ್ಲ ಮಹಾಯಾಜಕರು ಜನರ ಹಿರಿಯರು ಯೇಸುವನ್ನು ಕೊಲ್ಲಿಸಬೇಕೆಂದು ಆಲೋಚನೆ ಮಾಡಿಕೊಂಡು ಆತನನ್ನು ಕಟ್ಟಿಸಿ ತೆಗೆದುಕೊಂಡು ಹೋಗಿ ದೇಶಾಧಿಪತಿಯಾದ ಪಿಲಾತನಿಗೆ ಒಪ್ಪಿಸಿದರು ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಹೌದು, ಯೇಸು ಸ್ವಾಮಿಯನ್ನು ಕೊಲ್ಲಬೇಕೆಂದು ಅವರು ಆಲೋಚನೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಆದುದರಿಂದ ಯೇಸು ಸ್ವಾಮಿಯನ್ನು ಕಟ್ಟಿ ಆತನನ್ನು ತೆಗೆದುಕೊಂಡು ಹೋಗಿ ಆಗಿನ ದೇಶಾಧಿಪತಿಯಾಗಿರ್ತಕ್ಕಂಥ ಪಿಲಾತನಿಗೆ ಒಪ್ಪಿಸಿದರು. ಪ್ರಿಯರೇ, ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನತಕ್ಕಂಥ ಹಬ್ಬ ಪಸ್ಕ ಹಬ್ಬ ಸಮೀಪವಾಗಿತ್ತು. ಹಾಗೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ 2 ದಿವಸಗಳಾದ ಮೇಲೆ ಪಸ್ಕ ಹಬ್ಬ ಬರ್ತದೆ. ಆಗ ಮನುಷ್ಯ ಕುಮಾರನಿಗೆ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿಕೊಡಲಾಗುತ್ತದೆ ಎಂಬುದಾಗಿ ಹೇಳ್ತಾರೆ. ಆ ಕಾಲದಲ್ಲಿ ಮಹಾಯಾಜಕರು, ಶಾಸ್ತ್ರಿಗಳು, ಹಿರಿಯರು ಕಾಯಫನೆಂಬ ಮಹಾಯಾಜಕನ ಮಠಕ್ಕೆ ಕೂಡಿ ಬಂದಿದ್ದರು. ಯೇಸುವನ್ನು ಉಪಾಯದಿಂದ ಹಿಡಿದು ಕೊಲ್ಲಬೇಕು ಎಂಬುದಾಗಿ ಅವರು ಆಲೋಚನೆ ಮಾಡಿಕೊಂಡರು. ಆದರೆ ಹಬ್ಬದ ಸಂದರ್ಭದಲ್ಲಿ ಬೇಡ. ಈಗ ಪಸ್ಕ ಹಬ್ಬ ಇದೆಯಲ್ಲ, ಈ ಹಬ್ಬದ ಸಂದರ್ಭದಲ್ಲಿ ಬೇಡ, ಜನರಲ್ಲಿ ಗದ್ದಲವಾದೀತು ಎಂಬುದಾಗಿ ಅವರು ಮಾತಾಡಿಕೊಳ್ಳುತ್ತಾರೆ. ಯಾಕಂದರೆ ಅವರು ಜನರಿಗೆ ಅಂಜಿಕೊಂಡಿದ್ದರು. ಹೌದು, ಇಲ್ಲಿ ಪ್ರಧಾನ ಯಾಜಕನಾದ ಕಾಯಫನ ಮನೆಯಲ್ಲಿ ಸಭೆ ಸೇರಿ ಬಂದಿತ್ತು. ಪ್ರಧಾನ ಯಾಜಕನು, ಮಂತ್ರಿ ಸಭೆಯವರು ಇವರೆಲ್ಲರೂ ಸೇರಿ ಬಂದಿದ್ದರು. ಯಾತಕ್ಕೋಸ್ಕರ ಅವರು ಸೇರಿ ಬಂದಿದ್ದರು? ಪಸ್ಕ ಹಬ್ಬ ಇರೋದರಿಂದ ಸೇರಿ ಬಂದಿದ್ದೀರಾ? ಅಥವಾ ನ್ಯಾಯ ಪ್ರಮಾಣಕ್ಕಾಗಿ, ಸ್ವಹಿತಕ್ಕಾಗಿ ಯಾವುದಾದ್ರೂ ಆಲೋಚನೆ ಮಾಡಲಿಕ್ಕೆ ಬಂದಿದ್ದೀರಾ? ಅಥವಾ ಆತ್ಮೀಕ ಪ್ರಯೋಜನಕ್ಕಾಗಿ ಬಂದಿದ್ದೀರಾ? ದೇವರ ವಾಕ್ಯವನ್ನು ಓದುವುದಕ್ಕಾಗಿ ಅಥವಾ ಕೇಳಿಸಿಕೊಳ್ಳುವುದಕ್ಕಾಗಿ ಅಥವಾ ಧ್ಯಾನಿಸುವುದಕ್ಕಾಗಿ ಬಂದಿದ್ದೀರಾ? ಇಲ್ಲ ನನ್ನ ಪ್ರಿಯರೇ, ಅವರು ಬಂದಿರುವುದು ನಮ್ಮ ಕರ್ತನಿಗೆ ವಿರೋಧವಾಗಿ ಆಲೋಚನೆ ಮಾಡಬೇಕು, ಆತನನ್ನು ಹೇಗಾದರೂ ಹಿಡಿದುಕೊಂಡು ಕೊಂದು ಹಾಕಬೇಕು ಎಂಬುದಾಗಿ ಆಲೋಚಿಸುವುದಕ್ಕಾಗಿ ಅವರು ಅಲ್ಲಿ ಬಂದಿದ್ದರು. ಕೀರ್ತನೆ 2:2 ಬರೆದಿರ್ತಕ್ಕಂಥ ವಾಕ್ಯ ಇಲ್ಲಿ ಪೂರ್ತಿಯಾಯಿತು. ಪ್ರಿಯರೇ, ತಮ್ಮನ್ನು ರಕ್ಷಿಸುವುದಕ್ಕೆ ಈ ಲೋಕಕ್ಕೆ ಬಂದಿರತಕ್ಕಂಥ ಮೆಸ್ಸಿಯನನ್ನು ಯುಕ್ತಿಯಿಂದ ಹಿಡಿದು ಏನಾದರೂ ಉಪಾಯ ಮಾಡಿ ಆತನನ್ನು ಕೊಲ್ಲಬೇಕು ಎಂಬುದಾಗಿ ಅವರು ಅಂತರಂಗದಲ್ಲಿ ಆಲೋಚಿಸುವವರಾಗಿದ್ದರು. ಯೇಸು ಸ್ವಾಮಿ ಜನಿಸಿ ಬಂದು ಕುರುಡರಿಗೆ ದೃಷ್ಟಿಯನ್ನು ಕೊಟ್ಟಿದ್ದರು, ಕಿವುಡರಿಗೆ ಕಿವಿಯನ್ನು ಕೊಟ್ಟಿದ್ದರು, ಮೂಕರಿಗೆ ಬಾಯಿಯನ್ನು ಕೊಟ್ಟಿದ್ದರು, ಕುಷ್ಠರೋಗಿಗಳಿಗೆ ಸ್ವಸ್ಥ ಮಾಡಿದರು, ಸತ್ತಂತವರಿಗೆ ಎಬ್ಬಿಸಿದರು. ಹೀಗೆ ಎಷ್ಟೋ ಉಪಕಾರ ಮಾಡಿರ್ತಕ್ಕಂಥ ಯೇಸು ಕ್ರಿಸ್ತನಿಗೆ ಅವರು ಈ ರೀತಿಯಲ್ಲಿ ಕೇಡು ಬಗೆಯುತ್ತಾ ಇದ್ದಾರೆ. ಶಾಸ್ತ್ರಿಗಳು ಅಲ್ಲಿ ಸೇರಿ ಬಂದು ಏನು ಸಂಭಾಷಣೆ ಮಾಡಿದರು? ಹಿರಿಯರು ಅಲ್ಲಿ ಸೇರಿ ಬಂದು ಏನು ಆಲೋಚನೆ ಕೊಟ್ಟರು? ದೇವರು ಅವರಿಗೆ ನೇಮಿಸಿಕೊಟ್ಟ ಕೆಲಸವನ್ನು ಮಾಡುವುದನ್ನು ಬಿಟ್ಟು ಅವರು ಯೇಸು ಸ್ವಾಮಿಯನ್ನು ಯಾವ ರೀತಿ ಕೊಲ್ಲಬೇಕು ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದಾರೆ. ಪ್ರಿಯರೇ, ಹೌದು, ನಾವು ಕೂಡ ನಮ್ಮ ಜೀವಿತದಲ್ಲಿ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನು, ಉದ್ಯೋಗವನ್ನು, ಕರೆಯುವಿಕೆಯನ್ನು ಬಿಟ್ಟು ಯೋಗ್ಯವಲ್ಲದ ಅನೇಕ ದುರಾಲೋಚನೆಗಳನ್ನು ಮಾಡುವಂಥವರಾಗಿದ್ದೇವೆ. ಹಬ್ಬದ ದಿನದಲ್ಲಿ, ಪರಿಶುದ್ಧವಾದ ದಿನದಲ್ಲಿ ಅವರು ಆತ್ಮೀಕ ವಿಷಯಗಳನ್ನು ಕುರಿತು ಆಲೋಚನೆ ಮಾಡಬೇಕಾಗಿತ್ತು. ಆದರೆ ಅದನ್ನು ಬಿಟ್ಟು ಅದಕ್ಕೆ ಸಂಬಂಧ ಪಡದೇ ಇರತಕ್ಕಂಥ ವ್ಯರ್ಥವಾದ ಆಲೋಚನೆಗಳನ್ನು ಮಾಡುವುದಕ್ಕೆ ಅವರು ಅಲ್ಲಿ ಸೇರಿ ಬಂದಿದ್ದರು. ಇವತ್ತು ನಾನು ನೀನು ಈ ಗುಂಪಿನಲ್ಲಿ ಸೇರಿದ್ದೇವಾ? ಈ ರೀತಿ ವ್ಯರ್ಥ ಆಲೋಚನೆಗಳನ್ನು ನಾವು ಮಾಡ್ತಾ ಇರುವುದಾದರೆ ಒಂದು ದಿವಸ ಉಂಟು ಪ್ರಿಯರೇ, ಆ ದಿವಸ ನಾವು ದೇವರಿಗೆ ಲೆಕ್ಕ ಕೊಡಬೇಕಾಗಿದೆ. ಆದುದರಿಂದ ಇಂದೇ ನಾವು ಎಚ್ಚರಗೊಳ್ಳೋಣ. ಯೇಸು ಸ್ವಾಮಿ ಎಲ್ಲ ಜನರಿಗೆ ಒಳ್ಳೆಯದನ್ನು ಮಾಡಿ ಅವರ ಪ್ರೀತಿಯನ್ನು ಗಳಿಸಿಕೊಂಡಿದ್ದರು. ಆದುದರಿಂದ ಈ ಜನರ ಮುಂದೆ ಯೇಸು ಸ್ವಾಮಿಯನ್ನು ಕೊಲ್ಲುವುದು ಅಸಾಧ್ಯ ಎಂಬುದಾಗಿ ಅವರು ತಿಳಿದಿದ್ದರು. ಸರ್ವರಿಗೆ
ಹಬ್ಬದ ಸಂದರ್ಭದಲ್ಲಿ ಬೇಡ ಎಂಬುದಾಗಿ ಅವರು ಆಲೋಚಿಸುತ್ತಾ ಇದ್ದರು. ಆದರೆ ಅಲ್ಲಿ ಆ ಜನರ ಆಲೋಚನೆ ನಡೆಯದೆ ದೇವರ ಆಲೋಚನೆಯೇ ನಡೆಯಿತು. ಆ ಪಸ್ಕ ಹಬ್ಬದಲ್ಲಿಯೇ ದೇವರ ಕುರಿಮರಿಯಾದ ಯೇಸು ಕ್ರಿಸ್ತನ ರಕ್ತ ಸುರಿಯಬೇಕಾಗಿತ್ತು. ಆದುದರಿಂದ ಅವರು ಮಾಡಿರ್ತಕ್ಕಂಥ ಎಲ್ಲ ದುರಾಲೋಚನೆಗಳನ್ನು ದೇವರು ವ್ಯರ್ಥ ಮಾಡಿದರು. ಇಂದು ನಿನ್ನ ಜೀವಿತದಲ್ಲಿಯೂ ಕೂಡ ಅನೇಕರು ನಿನ್ನ ಕುರಿತು ದುರಾಲೋಚನೆಗಳನ್ನು ಮಾಡುತ್ತಾ ಇರಬಹುದು. ವ್ಯರ್ಥವಾದ ಹೀನವಾದ ಕಾರ್ಯಗಳನ್ನು ನಿಮ್ಮ ವಿರೋಧವಾಗಿ ಮಾಡುತ್ತಾ ಇರಬಹುದು. ಆದರೆ ಅದ್ಯಾವುದೂ ನಿನ್ನ ಜೀವಿತದಲ್ಲಿ ನೆರವೇರದು ಪ್ರಿಯರೇ. ಯಾಕೆಂದರೆ ಯೇಸು ಕ್ರಿಸ್ತನ ತಂದೆಯಾದ ದೇವರ ಚಿತ್ತದಂತೆಯೇ ನಿನ್ನ ಜೀವಿತದಲ್ಲಿ ನಡೆಯುತ್ತದೆ. ಅವರ ಮಾತು ನಿಲ್ಲದು. ಯಾಕೆಂದರೆ ಯೆಹೋವ ದೇವರು ನಿನ್ನ ಸಂಗಡ ಇದ್ದಾನೆ. ಹಗಲಿರುಳು ತೂಕಡಿಸದೆ ನಿದ್ರಿಸದೆ ನಿನಗಾಗಿ ಆತನು ಕಾಯುತ್ತಾ ಇದ್ದಾನೆ. ಯೆಹೋವ ದೇವರು ನಿಮ್ಮ ಸಂಗಡ ಇರುವುದಾದರೆ ನಿಮಗೆ ಯಾವ ಭಯವೂ ಇರುವುದಿಲ್ಲ. ಕರ್ತನು ಉದ್ದೇಶಿಸಿದ್ದೇ ನೆರವೇರುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನೀನು ನಮ್ಮನ್ನು ಆಶೀರ್ವಾದ ಮಾಡಿದ್ದೀರಿ ತಂದೆಯೇ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ನಾವು ಸ್ವಾಮಿ ದುಷ್ಟರ ಆಲೋಚನೆಯಂತೆ ನಡೆಯದೆ ನಿಮ್ಮ ಮಾರ್ಗದಲ್ಲಿ ನಡೆಯಲಿಕ್ಕೆ ಸಹಾಯ ಮಾಡಪ್ಪ. ಪಾಪಾತ್ಮರ ಮಾರ್ಗದಲ್ಲಿ ನಿಲ್ಲದೆ ನಿಮ್ಮ ಮಾರ್ಗದಲ್ಲಿಯೇ ನಿಲ್ಲಲಿಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ. ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ನಿಮ್ಮ ವಾಕ್ಯವನ್ನು ಕೇಳಿಸಿಕೊಳ್ಳಲಿಕ್ಕೆ ಕೂತುಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ. ನಿಮ್ಮ ನ್ಯಾಯ ಪ್ರಮಾಣದಲ್ಲಿ ನಾವು ಸಂತೋಷ ಪಡಲಿಕ್ಕೆ ಸಹಾಯ ಮಾಡು ಕರ್ತನೆ. ಹಗಲಿರುಳು ನಿಮ್ಮ ವಾಕ್ಯವನ್ನು ಧ್ಯಾನಿಸುವಂಥ ಭಾಗ್ಯವನ್ನು ನಮಗೆ ಕೊಟ್ಟು ದಯಪಾಲಿಸು ಕರ್ತನೆ. ನಮ್ಮ ಬಾಯಿಯ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿಮಗೆ ಮೆಚ್ಚುಗೆ ಆಗಿರಲಿಕ್ಕಾಗುವಂತೆ ಸಹಾಯ ಮಾಡಿರಿ ಕರ್ತನೆ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಎಲ್ಲರನ್ನ ಆಶೀರ್ವಾದ ಮಾಡು ಕರ್ತನೆ. ಇವರ ವಿರೋಧವಾಗಿ ಯಾವುದಾದರೂ ದುಷ್ಟ ಆಲೋಚನೆಗಳು ನಡೆಯುತ್ತಾ ಇರುವುದಾದರೆ ಅವೆಲ್ಲವುಗಳನ್ನು ನೀನು ವ್ಯರ್ಥ ಮಾಡು ಸ್ವಾಮಿ. ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.